ನಂಜನಗೂಡಿನಲ್ಲಿ ವಿಜೃಂಭಣೆಯಿಂದ ಜರುಗಿದ ಹನುಮ ಜಯಂತಿಯ ದಕ್ಷಿಣ ಕಾಶಿ ನಂಜನಗೂಡು ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ನಂಜುಂಡೇಶ್ವರ ದೇವಾಲಯದ ಮುಂಭಾಗ ಏರ್ಪಡಿಸಲಾದಂತಹ ಕಾರ್ಯಕ್ರಮವನ್ನು ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು, ಇಮ್ಮಡಿ ಮುರುಗಿ ಸ್ವಾಮಿಗಳು ಮತ್ತು ಶ್ರೀಪಟ್ಟದ ನಾಗರಾಜ ಸ್ವಾಮಿಗಳು, ಶ್ರೀ ಜ್ಞಾನಾನಂದ ಚನ್ನರಾಜ ಅರಸ ಸ್ವಾಮಿಗಳು ಮತ್ತು ಮಾಜಿ ಶಾಸಕರ ಹರ್ಷವರ್ಧನ್ ಸೇರಿದಂತೆ ಹನುಮ ಜಯಂತಿ ಶ್ರೀ ರಾಮ್ ಮೆರವಣಿಗೆಯ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ಪ್ರತಿ ವರ್ಷವೂ ಹನುಮ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಹನುಮ ಜಯಂತಿಯು ಯುವಕರಿಗೆ ಭಾತೃತ್ವ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸುಮಾರು 38 ಜನಪದ ಕಲಾ ತಂಡಗಳು ಭಾಗವಹಿಸಿದ್ದು, ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿದ್ದು, ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗವಹಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿತ್ತು. ಈ ವರ್ಷವೂ ಕೂಡ ಹನುಮ ಜಯಂತಿಯ ಆಚರಣೆ ಮಾಡ್ತಾ ಇದ್ದೀವಿ. ಅಪೂರ್ಣವಾಗಿ ಜಯಂತಿ ನಂಜನಗೂಡಲ್ಲಿ ಆಚರಣೆ ಮಾಡ್ತಿದ್ದ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷದ ಮಂಡಲಾಧ್ಯಕ್ಷರಾಗಿರುವಂಥ ಚನ್ನಪ್ಪನವರು ಮತ್ತು ಸಿದ್ದರಾಜ್ ಅವರು ಕೂಡ ಇದ್ದಾರೆ. ಯುವ ಬ್ರಿಗೇಡ್ ಚಂದ್ರು ಅವರು ಕೂಡ ಇರ್ತಿದ್ದಾರೆ. ಹನುಮ ಜಯಂತಿ ಪ್ರತಿ ವರ್ಷವೂ ಕೂಡ ಅದು ಒಂದು ಭಾತೃತ್ವ ಮತ್ತು ಸ್ವಾತಂತ್ರ್ಯದ ಒಂದು ಸಂಕೇತ, ಅದು ವಿಶೇಷವಾಗಿ ಯುವಕರಿಗೆ. ಸೊ ಹಾಗಾಗಿ ಇವತ್ತು ಈ ಬಾರಿಗೂ ಕೂಡ ಅಚ್ಚುಕಟ್ಟುವಾಗಿ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಂಜನಗೂಡಿನ ಪ್ರತಿಯೊಬ್ಬರು ನಾಗರಿಕರಿಗೂ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ.